ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ PUC ಕನ್ನಡ ಲ್ಯಾಂಗ್ವೇಜ್ನಲ್ಲಿರ್ತಕ್ಕಂಥ ಬ್ಲೂ ಪ್ರಿಂಟನ್ನು ನೋಡೋಣ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ಸೆಕೆಂಡ್ PUCಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳು ಇದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ನಿಮಗೆ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ, ಅದನ್ನು ನೋಡಿ. ಆಮೇಲೆ ನಿಮಗೆ 3 ಸೆಟ್ ಮಾಡೆಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದ್ದಾರೆ, ಅವೆಲ್ಲವುಗಳ ಕೀ ಆನ್ಸರ್ಗಳ ಸಹಿತ ನಮ್ಮಲ್ಲಿ ಸಿಗ್ತದೆ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಉಳಿದ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್ ಆಗಿರ್ಬೋದು, ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಗಳು ಸಹಿತ ಬೇಗನೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸೆಕೆಂಡ್ PUC ಕನ್ನಡದ ಒಂದು ಬ್ಲೂ ಪ್ರಿಂಟನ್ನು ನೋಡ್ತಾ ಬರೋಣ. ಕದಡಿದ ಸಲಿಲಂ ತಿಳಿವಂದದೆಗೆ ಒಟ್ಟು 7 ಅಂಕಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1, 4 ಅಂಕದ 1. ವಚನಗಳಿಗೆ ಒಟ್ಟು 5 ಅಂಕಗಳನ್ನು ಇಟ್ಟಿದ್ದಾರೆ. 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಇನ್ನೂ ಹುಟ್ಟದೇ ಇರಲಿ ನಾರ್ಯರೆನ್ನವಲ್ಲು ಅಂತ ಇದೆ. ಟೋಟಲಿ 7 ಮಾರ್ಕ್ಸ್ ಇದ್ದಾವೆ. ಅದರಲ್ಲಿ 3 ಅಂಕದ 1, 4 ಅಂಕದ 1 ಪ್ರಶ್ನೆ ಇದೆ. ಸೊ 3 ಅಂಕ ಅಂದರೆ ಅದು ಸಂದರ್ಭ ಬರ್ತದೆ, ಅದು ಕೂಡ ಗೊತ್ತಿರಲಿ. ಬಗೆಂ ಬಾಲಕನೆಂಬರೆ ಅಂತ ಇದೆ, ಇದಕ್ಕೆ 4 ಅಂಕ ಇಟ್ಟಿದ್ದಾರೆ. 1 ಅಂಕದ 2 ಪ್ರಶ್ನೆ, 2 ಅಂಕದ 1. ಇನ್ನು ಜಾಲಿಯ ಮರದಂತೆಗೆ ಒಟ್ಟೆ 2 ಅಂಕ ಇದ್ದಾವೆ. ಸೊ 2 ಕೂಡ ಏನಪ್ಪ ಅಂತಂದರೆ 1 ಮಾರ್ಕ್ ಕ್ವಶನ್ಸ್ಗಳನ್ನೇ ಅವರು ಇಟ್ಟಿರೋದು. ಹಬ್ಬಲಿ ಅವರ ರಸಬಳ್ಳಿ ಅಂತ ಇದೆ. ಸೊ ಇಲ್ಲಿನೂ ಕೂಡ ನಿಮಗೆ ಟೋಟಲಿ ಅದಕ್ಕೂ 3 ಅಂಕ ಇದೆ. ಸೊ 3 ಕೂಡ ಸಂದರ್ಭಕ್ಕೆ ಇಟ್ಟಿತ್ತು, 1 ಅಂಕ. ಇನ್ನು ಬೆಳಗು ಜಾವ ಇದೆ, 3 ಮಾರ್ಕ್ಸ್ ಇದೆ. 1 ಅಂಕದ 1, 2 ಅಂಕದ 1. ಮುಂಬೈ ಜಾತಕ 4 ಅಂಕ ಇಟ್ಟಿದ್ದಾರೆ. ಸೊ ಟೋಟಲಿ ಅದು 4 ಅಂಕ ಇರೋದು ದೀರ್ಘ ಉತ್ತರದ ಪ್ರಶ್ನೆಯನ್ನು ಬಯಸ್ತಕ್ಕಂಥ ಪ್ರಶ್ನೆಗೆ. ಇನ್ನು ಸಿಲುಬೆ ಏರಿದ್ದಾನೆ ಅಂತಕ್ಕಂಥ ಪಾಠಕ್ಕೆ 3 ಅಂಕ ಇದೆ. ಸೊ 1 ಅಂಕದ 1, 2 ಅಂಕದ 1. ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅಂತಕ್ಕಂಥದ್ದು 3 ಇದೆ. ಸೊ 3 ಅಂಕದ ಏನಿದೆಪ್ಪ ಅಂತಂದರೆ ಸಂದರ್ಭಕ್ಕೆ ಇಟ್ಟಿದ್ದಾರೆ. ಜಸ್ಟ್ ಯಾವೆಲ್ಲ ಪಾಠಕ್ಕೆ ಯಾವ ಪ್ರಶ್ನೆ ಇದೆ ಅನ್ನೋದನ್ನು ಮಾರ್ಕ್ ಮಾಡಿಕೊಡ್ರಿ. ಸೊ ಖಂಡಿತವಾಗಿ ಇದೇ ಪ್ಯಾಟರ್ನಲ್ಲಿ ನಿಮಗೆ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂತಂದ್ರೆ ಬರ್ತಾವ. ಹೆಚ್ಚು ಕಡಿಮೆ ಎಲ್ಲೋ ಒಂಚೂರು ಬದಲಾಗ್ತದೆ, ಬಟ್ ಆದರೂ ಕೂಡ ನಿಮಗೆ ಬ್ಲೂ ಪ್ರಿಂಟ್ ಗೊತ್ತಿರಲಿ. ಇನ್ನು ಹತ್ತಿ ಚಿತ್ತ ಮತ್ತು ಅಂತ ಇದೆ. ಈ ಪದ್ಯ ಪಾಠಕ್ಕೆ 1 ಅಂಕ ಇತ್ತು. ಇದು ಕೇವಲ 1 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಥವಾ 1 ಮಾರ್ಕ್ ಕ್ವಶನ್ಸ್ಗೆ ಇದೆ. ಇನ್ನು ಒಮ್ಮೆ ನಗುತ್ತೇವೆ ಅಂತ ಇದೆ, ಅದು ಕೂಡ 1 ಮಾರ್ಕ್ ಇದೆ. ಅದು ಕೂಡ 1 ಅಂಕದ ಪ್ರಶ್ನೆಗೆ ಇತ್ತು. ಚೂರು ವೇರಿಯೇಷನ್ ಆಗ್ತದೆ, ಬಟ್ ಆಲ್ಮೋಸ್ಟ್ ಇದನ್ನೇ ಏನು ಮಾಡಿರ್ತಾರೆ ಅಂದರೆ ಇಟ್ಟಿರ್ತಾರೆ. ಇಷ್ಟು ನಾನು ನಿಮಗೆ ಪದ್ಯ ಭಾಗದ ಒಂದು ಬ್ಲೂ ಪ್ರಿಂಟನ್ನು ಕೊಟ್ಟೆ. ಇನ್ನು ಗದ್ಯ ಭಾಗಕ್ಕೆ ಬರೋಣ. ಮುಟ್ಟಿಸಿಕೊಂಡವನು ಅಂತಕ್ಕಂಥ ಗದ್ಯ ಇದೆ. ಸೊ ಟೋಟಲ್ ಇದಕ್ಕೆ 6 ಅಂಕ ಇದೆ. 6 ಅಂಕದಲ್ಲಿ 1 ಅಂಕದ 1, 2 ಅಂಕದ 1, 3 ಅಂಕದ 1 ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಈ ಒಂದು ಗದ್ಯ ಪಾಠಕ್ಕೆ 4 ಅಂಕ ಇತ್ತು. ಸೊ 4 ಅಂಕ ಕೂಡ ಒಂದೇ ಒಂದು 4 ಅಂಕದ ಪ್ರಶ್ನೆಗೆ ಇತ್ತು. ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತ ಇದೆ. ಸೊ ಇದು ಕೂಡ 4 ಅಂಕದ 1 ಏನು ಮಾಡಿದರು, ನಿಗದಿ ಮಾಡಿದರು. ಅದರಲ್ಲಿ 1 ಅಂಕದ 1, 3 ಅಂಕದ ಸಂದರ್ಭ ಪ್ರಶ್ನೆ ಇತ್ತು. ಕನ್ನಡವನ್ನು ಕಟ್ಟೋ ಕೆಲಸ ಅಂತ ಇದೆ. ಸೊ ಇದು 3 ಅಂಕದ ನಿಮಗೆ ಮೀಸಲಿಟ್ಟಿದ್ದಾರೆ. ಇದರಲ್ಲಿ 1 ಅಂಕದ 1 ಪ್ರಶ್ನೆ ಇದೆ, 2 ಅಂಕದ 1 ಪ್ರಶ್ನೆ ಇದೆ. ಇನ್ನು ಧನಿಗಳ ಬೆಳ್ಳಿ ಲೋಟ ಅಂತ ಇದೆ. ಸೊ ಇದಕ್ಕೆ 5 ಅಂಕಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ 1 ಅಂಕದ 1, ಆಮೇಲೆ 4 ಅಂಕದ 1 ಪ್ರಶ್ನೆ ಇತ್ತು. ಬದುಕನ್ನು ಪ್ರೀತಿಸಿದ ಸಂತ ಅಂತಕ್ಕಂಥ ಗದ್ಯ ಪಾಠಕ್ಕೆ 3 ಮಾರ್ಕ್ಸ್ ಇದೆ. ಸೊ 1 ಮಾರ್ಕ್ಸಿಂದ 1, 2 ಮಾರ್ಕ್ಸಿಂದ 1. ಇನ್ನು ತಿರುಳುಗನ್ನಡದ ಬೆಳ್ನುಡಿ ಅಂತ ಇದೆ. ಇದು 4 ಅಂಕದ 1 ನಿಗದಿಪಡಿಸಿದ್ರು. ಅದರಲ್ಲಿ 1 ಅಂಕದ 1, 3 ಅಂಕದ 1 ಸಂದರ್ಭ ಇದೆ. ಬೆಳ್ಳಿಯ ಚಹಾ ಹೋಟೆಲ್, ಹಳ್ಳಿಯ ಚಹಾ ಹೋಟೆಲ್ಗಳಂತ ಇದೆ. ಸೊ 3 ಅಂಕ, ಅದು 1 ಅಂಕದ 1 ಮತ್ತು 2 ಅಂಕದ 1 ಪ್ರಶ್ನೆ ಇತ್ತು. ಸೊ ಟೋಟಲಿ ನಿಮಗೆ ಏನು ಮಾಡಿದ್ರು ಅಂತಂದರೆ ಈ ಒಂದು ಬ್ಲೂ ಪ್ರಿಂಟನ್ನು ಬೋರ್ಡ್ದವರೇ ರಿಲೀಸ್ ಮಾಡಿದ್ದಾರೆ. ಓಕೆ, ನಾನಲ್ಲ. ಕರ್ನಾಟಕ ಸ್ಕೂಲ್ ಎಜುಕೇಷನ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಇದೆ, ನೀಲನಕ್ಷೆ ಅಂತ ಇದೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಹೇಳಿದ್ದಾರೆ ನಿಗದಿಪಡಿಸಿರುವ ಅಂಕಗಳು ಅಂತ ಇದೆ. ಅಂದರೆ ಇದರಲ್ಲಿ 7 ಮಾರ್ಕ್ಸ್ ಇದೆ, ಇದನ್ನು ಚೇಂಜು ಆಗ್ಬೋದು, ಬಟ್ ಟೋಟಲಿ 7 ಮಾರ್ಕ್ಸ್ ಕ್ವಶನ್ಸ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಓಕೆನಾ, ಈ ಥರನಾಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ಇತ್ತು. ಉಳಿದ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತದೆ. ಜಸ್ಟ್ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ನೀವು ಎಲ್ಲಾದರೂ ಮಾರ್ಕ್ ಮಾಡ್ಕೊಂಡು ಬರ್ಕೊಡ್ರಿ. ಏನು ಪ್ರಿಂಟ್ ತೆಗೆಯೋ ಅವಶ್ಯಕತೆ ಏನಿಲ್ಲ. ಓಕೆನಾ. ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೂಡ ಹಾಕಿದ್ದಾರೆ. ಅದರದ್ದು ಕೀ ಉತ್ತರಗಳನ್ನು ಸಹಿತ ನಾನು ಬೇಗನೆ ನಿಮಗಾಗಿ ರಿಲೀಸನ್ನು ಮಾಡ್ತೀನಿ. ಇಷ್ಟಿತ್ತು ಸೆಕೆಂಡ್ PUC ಕನ್ನಡ ಬ್ಲೂ ಪ್ರಿಂಟ್ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.